ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನನ್ನ ದಿನ ಓದೋದ್ರಿಂದಲೇ ಸ್ಟಾರ್ಟ್ ಆಯಿತು. ಯಾಕಂದರೆ ನೆನ್ನೆ ಜಾಸ್ತಿ ಓದಿರಲಿಲ್ಲ. ಅಮ್ಮ ಕಾಫಿ ತಂದುಕೊಟ್ರು. ಕುಡ್ಕೊಂಡು ಮಸ್ತಾಗಲ್ಲ ಸಿಂಪಲ್ಲಾಗಿ ರೆಡಿಯಾಗಿ ಹೊರಟೆ. ನಾನು ಹೋಗಿ ಎಲ್ಲಿ ನನ್ನ ಫ್ರೆಂಡಿಗೆ ಕಾಯಬೇಕೋ ಅಂತ ಅಂದ್ಕೊಂಡಿದ್ದೆ. ನಾನು ಹೋಗೋ ಅಷ್ಟರೊಳಗಡೆ ಅವಳೇ ಬಂದು ನನಗೆ ಕಾಯ್ತಿದ್ಲು. ಇವ್ರನ್ನೆಲ್ಲ ನೋಡಿದ್ಮೇಲೆ ನನಗೇನು ಫಿಕ್ಸ್ ಆಯಿತು ಅಂದರೆ ನಾನು ಇವತ್ತು ಬಸ್ ಕತ್ತಲ್ಲ ಅಂತ. ಫೈನಲಿ ಬಸ್ಸಿಗೇನೋ ಹತ್ತಿದೆ, ಬಟ್ ಸೀಟ್ ಸಿಗಲಿಲ್ಲ. ಇಲ್ಲಿ ನೋಡಿದ್ರೆ ಡ್ರೈವರ್ ಅಂಕಲ್ ಜಗಳ ಆಡ್ಕೊಂಡು ನಿಂತವ್ರೆ. ನಮಗೆ ಎಕ್ಸಾಮ್ ಟೆನ್ಷನ್ನು, ಆದರೆ ಇವ್ರದ್ದು ಮುಗಿಯದ ಕವಿತೆ ಆಗೋಗ್ಬಿಡ್ತು ಜಗಳ. ಅಲ್ಲಿಂದ ಹೆಂಗೋ ಕಾಲೇಜ್ ಹತ್ರ ಬಂದು, ಯಾಕೋ ನನ್ನ ಫ್ರೆಂಡ್ ನನಗಿಂತ ಹೈಟ್ ಕಾಣಿಸ್ತಿದ್ಲು. ಸೊ ನನ್ನ ಹೈಟೇ ಬರಲಿ ಅಂತ ಅವಳನ್ನ ಕೆಳಗಡೆ ಇಳಿಸ್ದೆ. ಆಗ ಇಬ್ರದ್ದು ಪರ್ಫೆಕ್ಟ್ ಮ್ಯಾಚ್ ಆಯಿತು. ಕಾಲೇಜ್ ಒಳಗಡೆ ಹೋಗಿ ನೋಡಿದ್ರೆ ಎಲ್ಲ ಎಕ್ಸಾಮಿಗೆ ರೆಡಿಯಾಗಿ ಮಸ್ತಾಗಿ ಹೋಗ್ತಾವ್ರೆ. ಇನ್ನೂ ಓದಿಲ್ಲ ಅಂದರೂ ಒಂದು ರೇಂಜಿಗೆ ಚೆನ್ನಾಗೇ ಎಕ್ಸಾಮ್ ಬರೆದು ಬಂದೆ. ನಾನು ತಗೊಂಡೋಗಿದ್ದು ಒಂದು ಬಾಕ್ಸಲ್ಲಿ ಅಲ್ಲಿರೋರೆಲ್ಲ ತಿನ್ಕೊಂಡು ಫೈನಲಿ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳ್ಬಿಟ್ಟು, ಲಾಸ್ಟ್ ಡೇ ಅಲ್ವಾ ಒಂದು ವೀಡಿಯೋ ಮಾಡೋಣ ಅಂತ ಟ್ರೈ ಮಾಡಿ ಫೈನಲಿ ಹೆಂಗೋ ಒಂದು ಓಕೆ ಆಯಿತು. ಅಲ್ಲಿಂದ ಮಸ್ತಾಗಿ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ಟು ಲೇಸ್ನ ತಿನ್ಕೊಂಡು ಫೈನಲಿ KG ಟೆಂಪಲಲ್ಲಿ ಬಂದ್ಬಿಟ್ಟು ಬಸ್ ಇಳಿದೆ. ಎಕ್ಸಾಮ್ ಬೇಗ ಮುಗಿದ್ರು ಯಾಕೆ ಭಯ ಇರಲ್ಲ ಅಂದರೆ, ನಮಗೆ ರಿಸಲ್ಟ್ ಬರೋದು ಇನ್ನು ನೆಕ್ಸ್ಟ್ ಸೆಮಿಸ್ಟರ್. ಅಲ್ಲಿಂದ ಬಂದು ನಮ್ಮ ಬೇಬಿನ ಎತ್ಕೊಂಡು ನಾನು ನನ್ನ ಫ್ರೆಂಡು ಮನೆ ಕಡೆ ಬಂದು, ಬಟ್ ಅವ್ರ ಮನೆ ಸ್ವಲ್ಪ ದೂರ ಇರೋದ್ರಿಂದ ನಾನೇ ಲಾಸ್ಟ್ ಡೇ ಅಲ್ವಾ ಅಂತ ಹೋಗ್ಬಿಟ್ಟು ಅವಳನ್ನ ಮನೆ ಹತ್ರ ಬಿಟ್ಟು ವಾಪಸ್ ಮನೆ ಕಡೆ ಬಂದೆ. ಇವರಿಬ್ಬರು ಸ್ನ್ಯಾಪ್ ಅಂದರೆ ಪೋಸ್ಟ್ ಕೊಡ್ತಿದ್ದವರು, ವಿಡಿಯೋ ಅಂದರೆ ಮುಖ ಮುಚ್ಕೊಂಡು ಬರೀತವ್ರೆ. ಮಧ್ಯದಲ್ಲೇ ಇವರಿಬ್ಬರು ಫೇಸ್ನ ರಿವೀಲ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.